ಇದು ಹಿರೇಸಾವೆ ಶ್ರೀ ಶಿರಡಿ ಸಾಯಿಬಾಬಾ ಕೇವ್ ಟೆಂಪಲ್ ಅಂತ. ಸೊ ಇದು ಎಂಟ್ರೆನ್ಸು. ಕಡೆ ಹೈವೇ ಇದೆ, ಹೈವೇಗೆ ಕಾಣಿಸುತ್ತೆ. ಇದು ಆನ್ ದಿ ವೇ ಟು ಚಿಕ್ಕಮಗಳೂರು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಕಡೆ ಅಂತೆ ಹಿಂಗೆ ಬೆಳಕಿಲ್ಲ, ಬೆಳಕಿಂದ ಬಂದರೆ ಗುಹೆ ಇದು. ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹಿಂಗೆ. ಇಲ್ಲಿದೆ. ಸೊ ಇಲ್ಲಿದ್ದಾರೆ ಸಾಯಿಬಾಬಾ. ಈ ಕಡೆಯಿಂದನೂ ಬರ್ಬೋದು, ಡೈರೆಕ್ಟ್ ಎಂಟ್ರೆನ್ಸು. ಇಲ್ಲಿ ಶಾಸ್ತ್ರ ಪ್ರಕಾರ ಮೊದಲ ಶ್ರೀ ಶನಿದೇವರ ಪೂಜೆ, ನಂತರ ಶ್ರೀ ಆಂಜನೇಯ ಸ್ವಾಮಿ ಪೂಜೆ ಅಂತೆ. ಇಲ್ಲೊಂಥರ ಪಾರ್ಕ್ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ. ಸೊ ಈ ಕಡೆ ಶನೇಶ್ವರ ಸ್ವಾಮಿಯವರು ಇದ್ದಾರೆ, ಬನ್ನಿ ನೋಡೋಣ. ವೃದ್ಧಾಶ್ರಮ ಬೇರೆ ಐತಿ ಇಲ್ಲಿ. ವೃದ್ಧಾಶ್ರಮಕ್ಕೆ ದಾರಿ ಅಂತ ಹಾಕೋರೆ, ಬಿಲ್ಡಿಂಗ್ ಏನೋ ಕಟ್ಟಿಸ್ತಾರೆ. ಅಲ್ಲಿ ರಾವು ಕೇತು ಇದ್ದಾರೆ. ಸೊ ಇವರು ಶನೇಶ್ವರ ಸ್ವಾಮಿಯವರು. ಮೊದಲಿಗೆ ಇವ್ರ ದರ್ಶನ ಮಾಡಿ ಆಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕಂತೆ ಬೋರ್ಡ್ನ ಪ್ರಕಾರ. ಇದು ಸುತ್ತಲಿನ ಪರಿಸರ. ಇಲ್ಲಿ ಮಹಾ ಅನ್ನದಾನ ಇರುತ್ತಂತೆ, ಡೈಲಿ ಅನ್ನದಾನ ಇರುತ್ತೆ. ಸೊ ಯಾರಾದರೂ ಡೊನೇಟ್ ಮಾಡೋರು ಈ ನಂಬರ್ಗೆ ಮೆಸೇಜ್ ಮಾಡಿ. ಈ ನಂಬರ್ಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಇಲ್ಲಿ ಕಾಣಿಸ್ತಾರ ಅಂತ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಈ ಕಡೆ ಏನೋ ಬೋರ್ಡ್ ಹಾಕಿದ್ದಾರೆ, ಉದ್ಭವ ಆಂಜನೇಯ ಸ್ವಾಮಿಗೆ ದಾರಿ ಅಂತ.
ಸೊ ಇದು ಉದ್ಭವ ಆಂಜನೇಯ ಸ್ವಾಮಿ ದೇವರು. ಇಲ್ಲಿ ದತ್ತಾತ್ರೇಯ ಸ್ವಾಮಿ ಇದ್ದಾರೆ. ಜಯ ಶ್ರೀರಾಮ್. ಸೊ ಇಲ್ಲಿ ಕತೆ ಇದೆ. ಆಂಜನೇಯ ಸ್ವಾಮಿ ಇಷ್ಟಾರ್ಥ ತೀರಿಸುವಂಥ ಒಂದು ಮೂರ್ತಿ ಅಂತ ಇದು. ಸೊ ಅದರ ಒಂದು ಕತೆ ಇದೆ, ಪೌಸ್ ಮಾಡಿ ಓದ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮ ಹಿರೇಸಾವೆ ಶ್ರೀ ಶಿರಡಿ ಸಾಯಿಬಾಬಾ ಕೇವ್ ಟೆಂಪಲ್. ಮತ್ತೆ ಸಿಗೋಣ ಇನ್ನೊಂದು ದೇವಸ್ಥಾನದಲ್ಲಿ, ಇನ್ನೊಂದು ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ಬಾಯ್.